ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಬಂದೇವ್ರಿ ಚಿಂತಣಿಗೆ ಫುಲ್ ಲಗೇಜ್ ಫುಲ್ ಅದಾವ ನೋಡ್ರಿ ಹೊಂಟೇವಿ. ಇದು ಕೃಷ್ಣಾ ನದಿ ರೀ. ಇದು ಈ ಹೊಳಿ ಹಚ್ಚಿ ಕಡೆ ದೇವದುರ್ಗ ಚಾಲು ಆಗ್ತದ, ರಾಯಚೂರ. ಹೊಳಿ ಈಚಿ ಕಡೆ ಯಾದಗಿರಿ ಸುರ್ಪುರ. ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನೂ ಮಾಡಿಲ್ಲ ಅವರು, ಎಲ್ಲರಿಗೂ ಗುರುಬೋಧನೆ ಕೊಟ್ರ. ಮೌನುದ್ದೀನ್ ಮೋಹನ್ ಪಾಷಾ ಅವ್ರೆ. ಮೋಹನ್ ಪಾಷಾ ಮೌನೇಶ್ವರ. ಎಲ್ರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ, ಒಂದ್ ಕತೆ ಹೇಳ್ತೀನಿ. ಅದರ ಕಟ್ಟಿ ಇದೆಲ್ಲ ಗೋಧಿ ಎಲ್ಲ ಹಿಟ್ಟೆಲ್ಲ ಮಾಡಿ ಬಿಸಿಲು ಮಾಡಿ ಎಲ್ಲ ಮಾಲಿ ಬಿಲ್ಲಿ ಬೆಲ್ಲ ಎಲ್ಲ ಕೂಡಿಸಿ ಮದರ್ ಕಟ್ತಾರೆ. ಮದರ್ ಇಲ್ಲಿ ಮದರ್ ಕಟ್ಟಿ ಮೇಲೆ ತುಪ್ಪ ಗಿಪ್ಪ ಎಲ್ಲ ಹಾಕ್ತಾರೆ. ಎಲ್ಲ ಹಾಕಿರುವಾಗ ಹತ್ತಿ ಕಟ್ಟಿ ಸೈಡ್ ಅನ್ನದ ಮದರ್ ಮಾಡ್ತಾರೆ. ಹತ್ತಿ ಕಡೆ ಸೈಡ್ ಕಿಚಡಿ ಮದರ್ ಆಯ್ತು. ಹತ್ತಿ ಕಡೆ ಬಿರಿಯಾನಿ ಕೊಲಿ ಒಳಗ ಕಟಂಬಿ ಮಾಡ್ತಾರೆ. ಸಾಂಬಾರ, ಅನ್ನ, ಸಾರ ಎಲ್ಲ ತುಪ್ಪ ಏನ್ ಹವೆ ಎಲ್ಲ ಊಟದ ಸಾಹಿತ್ಯ ಎಲ್ಲ ರೆಡಿ ಇರ್ತದೆ. ಎಲ್ಲ ಆದ ಬಳಕ ಎಲ್ಲರಿಗೆ ಇಲ್ಲಿ ಮದರ ರೆಡಿ ಎಲ್ಲ ಓಕೆ ಆದ ಬಳಕ ಅಲ್ಲಿ ಮುಂದೆ ಎಲ್ಲರಿಗೆ ಹೊರ ಕೂತವ್ರಿಗೆ ಎಲ್ಲರಿಗೂ ಎಲಿ ಪ್ರಸಾದ ಪತ್ರೊಳಿ ಕಾಯಂ ಅಟ್ಟೆ ಇಟ್ಟಂಗಿಲ್ಲ. ಒಂದ್ ರಾತ್ರಿ 10ಕ್ಕೆ ಆತು, 11ಕ್ಕೆ ಆತು, ರಾತ್ರಿ 1 ಗಂಟೆ ಆಗ್ಬೋದು, ಒಂದ್ 2 ಗಂಟೆಗೆ ಎಲ್ಲಿ ಹೋಗ್ಬೋದು. ಊಟ ಮುಂಜಾನೆ ನೆಚ್ಚಿನ 5 ಗಂಟೆಗೆ ಆಗ್ಬೋದು, 8ಕ್ಕೆ ಆಗ್ಬೋದು, ಹಗಲಾತು 9ಕ್ಕೆ ಆಗ್ಬೋದು, ಏನು ಮಧ್ಯಾಹ್ನ 11 ಆಗ್ಬೋದು, 12 ತನನು ಊಟದ್ದು. ಇಲ್ಲಿ ಅಲ್ಲಿ ಎಲ್ಲಾ ಕಡೆ ಎಲ್ಲಿ ಆದ ಬಳಕ ಎಲ್ಲ ಮಂಗಳಾರತಿ ಕರ್ಪೂರಾರತಿ ಎಲ್ಲ ಊಟಿ ಮಾಡೋದ್ ಬಳಕ ಮುಂದ ಅನ್ನ ಸಂತರ್ಪಣೆ ಮುಂದೆ ಎಲ್ಲರಿಗೆ ಎಲಿ ಬಿಡ್ಸೋತ್ ಹೋಗುದು. ಏನು ಮೊದಲ ಅನ್ನ ಕಿಚಡಿ ಆಯ್ತು, ಕಟಂಬಿ, ಸಾರ ಎಲ್ಲ ಆದ ಬಳಿಕ ಮಾಲಿಗೆ ಪ್ರಸಾದ ಎಲ್ಲರಿಗೆ. ಎಲ್ಲರಿಗೆ ಮಾಲಿಗೆ ಪ್ರಸಾದ, ತುಪ್ಪ ಎಲ್ಲರಿಗೆ ಏಕಲಾಕ. ಹೆಣ್ಮಕ್ಳು ಕಡೆ ಗಂಡು ಮಕ್ಳ ಕಡೆ ಹಿಂಗೇನಿಲ್ಲ, ಹೆಣ್ಣು ಗಂಡು ಎಲ್ಲಾ ಒತ್ತಡೆ ಕೊಂಡು ಮಂದಿ ಏಕಪಂಕ್ತಿ ಆಯ್ತು. ಮೋನಪ್ಪಯ್ಯ ತಮ್ಮ ರೂಪ ಬಂದು ನೀನು ಆಕಾರ ಒಳಗ್ ತೋರ್ತಾನ. ಅವ್ ತೋರ್ಸೋದ್ ಒಳಗ ಮುಂದ ನಗರ ಮೇಲೆ ಕೈ ಬೀಳ್ತದ. ನಗರ ಭಾಷದ ಒಳಗ ಎಲ್ಲಾ ಜನರು ಊಟ ಮಾಡ್ತಾರ. ಆಮೇಲೆ ಊಟ ಮಾಡಿಕೊಂಡು ಏನವ ತಮ್ಮ ಬೆಳಿ ಹೋಗ್ಬಿಡ್ತು. ಇಷ್ಟ ಆತ. ಇದು ಅಷ್ಟು ಮೊದ್ಲಿ ಇಲ್ಲೇ ಮಾಡ್ತಾರನ? ಮಾಲಿ ಇಲ್ಲೇ ಮಾಡ್ತಾರ. ಇಲ್ಲೇ ಮಾಡ್ಬೇಕಾದ್ರ ತಾಳಿ ಕೊಟ್ಟಿದಿಂದ 3 ಚೀಲ ಇದು ಬರ್ತಾವ ಗೋಧಿ. ತಾಳಿ ಕೊಟ್ಟಿದಿಂದ 3 ಚೀಲ ಗೋಧಿ ಬರ್ತಾವ. ಏನು 3 ಚೀಲ ಅಕ್ಕಿ ಬರ್ತಾವ, 3 ಚೀಲ ಜ್ವಾಳ ಬರ್ತಾವ. ಏನು ಭಕ್ತರು ಕಟ್ಟಿದ್ದು ವೈಯಕ್ತಿಕಲ್ಲ, ಭಕ್ತರು ಕಟ್ಟಿದ್ದು ಅಟ್ಟೆ ಮಾಡ್ತಾರ. ಭಕ್ತಿ ಹಿಟ್ಟಿಗೆ ಮಾಡಲ್ಲ. ಇವತ್ತು 1 ಲಕ್ಷ ಜನ ಇರಲಿ, 2 ಲಕ್ಷ ಜನ ಇರಲಿ, 4 ಲಕ್ಷ ಜನ ಇರಲಿ, 8 ಜನ ಇದ್ರೆ 8ರವರೆಗೆ ಊಟ. ಅದೇ ಒಂದೊಂದ್ ಚೀಲದಾಗೆ ಎಲ್ಲರಿಗೆ ಅದೇ ಪ್ರಸಂಗ ಆಗ್ತದೆ. ಉಳಿದ ದಾಸೋಹ ಸಂಬಂಧ ಏನ ಜನ್ಮ ಕೂತು ಎಲ್ಲ ಹೊರಗೆ ಎಲ್ಲ ಯಾರಿಗಾರ ವಿಡಿಯೋ ಡಿಸ್ಕನೆಕ್ಟ್ ಫೀಲ್ ಆಗತ್ತಿತ್ತಂದ್ರೆ ಒಂದ್ಸಲ ಪಾರ್ಟ್ 1 ವಿಡಿಯೋ ನೋಡ್ಕೊಂಬರ್ರಿ, ನಿಮಗೆ ಕನೆಕ್ಟ್ ಆಗ್ತೈತಿ. ಈಗ ಸುರಪುರದ ಪಾಲ್ಕಿ ತರ್ಲಕ್ಕೆ ಹೊಂಟಾರ್ರಿ. ಈಗ ಇಲ್ಲಿ ಈಗ ಇಲ್ಲಿ ಸೇವಾ ಮಾಡಿ ಪುರ್ವಂತಾಡಿ ಪಾಲ್ಕಿ ತರ್ಲಕ್ಕೆ ಹೋಗ್ತಾರ್ರಿ ಈ ಸದ್ದ. ಈಗ ಸೇವಾ ಮುಗಿಸಿ ಪುರವಂತರು ಪಾಲ್ಕಿ ತರಕ್ಕೆ ಏನು ವಿಧಿವಿಧಾನ ಅದು ಅದ್ರ ಪ್ರಕಾರ ಹೊಂಟಾರ್ರಿ. ಪಾಲ್ಕಿ ತೊಗೊಂಡ್ಬರ್ತಾರೆ ಹೋಗಿ. ಪಾಲ್ಕಿ ಬತ್ರಿ ಸದ ಇಲ್ಲಿ ನೋಡ್ಬೋದ್ರಿ ನೀವೀಗ. ಎಲ್ಲ ಊದೋರು ಬಾರಿಸೋರು ಪುರವಂತರು ಅದು ಎಲ್ಲರೂ ಕೂಡ ಹೋಗಿ ಪಾಲ್ಕಿನ ತೊಗೊಂಡು ಬಂದ್ರೆ. ಈಗ ಇದೇ ಪಾಲ್ಕಿ ಏನಂದ್ರೆ ಈ ಸದ್ದ ಗುಡಿ ದಾರಿ ಒಳಗೆ ಹೊಂಟಾದ್ರಿ. ಈಗ ಕಾಣಿಸ್ತದ ನೋಡ್ರಿ ಇದೇ ಪಾಲ್ಕಿ. ಈ ಪಾಲ್ಕಿ ಈಗ ಸುರ್ಪುರಿಂದ ಬರ್ತ್ರಿ.
ಈಗ ಇದು ಗುಡಿ ದಾರಿ ಒಳಗೆ ಹೊಂಟದ. ಇಲ್ಲಿ ನೋಡ್ಬೋದು ನೀವು ಗುಡಿ ಮುಂದೆ ಪುರುವಂತರಿಸದ ಸೇವಾ ಮಾಡ್ಲಾಕತ್ತಾರ. ಇದೇ ಸೇವಾ ಮಾಡ್ಕೋತ ಏನೈತಿ ಪಾಲ್ಕಿ ಒಳಗೆ ಹೋಗಿ ಗುಡಿ ಒಳಗೂ ಅಲ್ಲಿ ಸೇವಾ ಮಾಡಿ ಪುರುವಂತಾಡಿ ವಾಪಸ್ ಅಲ್ಲಿದಿಂದ ಹೊಳಿಗೆ ಬರ್ತದ್ರಿ ಅದು ಪಾಲ್ಕಿ. ಹೊಳಿ ಒಳಗೆ ಗಂಗಾ ಮಾತೆ ಪೂಜೆ ಮಾಡ್ತಾರೆ. ಈಗ ಸುರ್ಪುರದಿಂದ ಪಾಲ್ಕಿ ಬತ್ರಿ. ಪಾಲ್ಕಿ ಬಂದು ಒಳಗೆ ಗುಡ್ಯಾಗ ಹೋಗಿ ಅಲ್ಲೆಲ್ಲ ಗುಡ್ಯಾಗ ಪುರುವಂತಾಡಿ ಪಾಲ್ಕಿ ಮುಂದೆ ಸೇವಾ ಮುಗಿಸಿ ಈ ಸದ್ದ ಪಾಲ್ಕಿ ಹೊಳಿ ಕಡೆ ಬಂದದ್ರಿ. ಹೊಳಿ ಕಡೆ ಬಂದದ. ಇಲ್ಲೊಂದು ಸಲ ಪುರುವಂತಾಡಿ ಆ ಪಾಲ್ಕಿ ಮುಂದೆ ಸೇವಾ ಮಾಡಿ ಅಲ್ಲಿದಿಂದ ವಾಪಸ್ ಗುಡಿಗೆ ಹೋಗ್ತಾರೆ. ಗುಡ್ಯಾಗ ಹೋಗಿ ಗವ್ಯಾಗ ಹೋಗ್ತಂದ್ರೆ ಮುಗಿತ್ರಿ. ಗವ್ಯಾಗ ಹೋಗ್ತಂದ್ರೆ ವಾಪಸ್ ಲಾಸ್ಟ್ನೇ ದಿನನೇ ಹೊರಗೆ ಬರ್ತದ್ರಿ ದೇವ್ರ. ಇಲ್ಲಿ ನೋಡ್ರಿ ಹೊಳಿಗೆ ಬಂದದಲ್ಲಿ ಫುಲ್ ಜನ ಅದ. ಇಲ್ಲಿ ಅದು ನೋಡ್ರಿ ಹೊಳಿ. ಈ ಹೊಳಿ ಬಲ್ಲಿ ಪಾಲ್ಕಿ ಬಂದದ. ಇಲ್ಲಿ ಅದು ಪಾಲ್ಕಿ, ಇಲ್ಲಿ ಪಾಲ್ಕಿ ಬಂದದ. ಇಲ್ಲೇನದ ಈ ಸದ್ಯ ಎಲ್ಲ ಪೂಜೆ ಗೀಜೆ ಮಾಡಿ ಗಂಗಾ ಮಾತೆಗೆ ಪೂಜೆ ಗೀಜೆ ಮಾಡಿ ವಾಪಸ್ ಇದು ಏನು ಮಾಡ್ತೈತಿ ಗವ್ಯಾಗ ಹೋಗಿ ಒಳಗೆ ಹೋಗ್ಬಿಡ್ತದ್ರಿ. ಅದು ಹೋಗೋಣನೇ ನಮಗೆ ಪ್ರಸಾದ ಗಿಸಾದ ಎಲ್ಲ ಸ್ಟಾರ್ಟ್. ಬರ್ರಿ ಹೆಂಗಿರ್ತದ ಮುಂದೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ ಲಕ್ಷ ದೀಪ ಚಾಲೂ ಮಾಡ್ಯಾರ. 1 ಲಕ್ಷ ದೀಪ ಹಚ್ತಾರ. ಕಡೆ ರೋಡ್ ದಂಡಿಗೆ ನೋಡ್ರಿ ಇಲ್ಲಿ 1 ಲಕ್ಷ ದೀಪ ಹಚ್ತಾರ. 1 ಲಕ್ಷ. ಇಲ್ಲಿ ಯಾವ್ದು ನೋಡ್ರಿ ಇದು ಮಾದ್ಲಿ ಮಜಾರ. ಇದೇ ಏಕಾದಶಿಯ ಪ್ರಸಾದ ರೀ. ಇದಕ್ಕೆ ಎಲ್ಲರೂ ಜನಿವಾರ ಧಾರಣೆ ಮಾಡ್ತಾರೆ. ಜನಿವಾರ ಏರಿಸ್ತಾರೆ ಎಲ್ಲರೂ. ಇದೇ ಪ್ರಸಾದಕ್ಕಾಗಿ ಎಲ್ಲರೂ ರಾತ್ರಿ ಎಲ್ಲ ನಿದ್ದೆಗಟ್ಟು ಎಲಿ ಮುಂದೆ ಕುಂತಿರ್ತಾರ್ರಿ ಈ ಪ್ರಸಾದ ಸಿಗ್ಲಿ ಅಂತ ಹೇಳಿ. ಅತಿ ಅಮೂಲ್ಯವಾದ ಪ್ರಸಾದ ಇದು. ಈ ಪ್ರಸಾದ 2 ಲಕ್ಷ ಜನ 4 ಲಕ್ಷ ಜನ ಎಷ್ಟೇ ಜನ ಸೇವಿಸಿದ್ರು ಅರ್ಧದಷ್ಟು ಖಾಲಿ ಆಗಲ್ರಿ ಇದು. ಇಲ್ಲಿ ನೋಡ್ಬೋದು ನೀವು ಅವ್ರ ಕೈಯಾಗ ತುಪ್ಪ ಕೊಟ್ಟರು ನಮ್ಮ ತಾತವರು. ಇದೇನು ಮಾದ್ಲಿ ಮಜಾರ್ ಅದಲ್ಲ ಇದಕ್ಕೆಲ್ಲರೂ ಈ ಥರ ತುಪ್ಪ ತಂದಿರ್ತಾರ್ರಿ. ಜನಿವಾರ ಏರಿಸಿ ಆ ತುಪ್ಪನ ಅವ್ರ ಕೈಯಾಗ ಕೊಡ್ತಾರೆ. ಅದನ್ನೆಲ್ಲ ಅದ್ರ ಮೇಲೆ ಹಾಕ್ತಾರ್ರಿ. ಎಲ್ಲ ಪ್ರಸಾದ ತೊಳಕ್ ಕೂತಾರ ನೋಡ್ರಿ ಸದ್ ಮಾದ್ಲಿದು. ಇಲ್ಲಿ ನೋಡ್ಬೋದು ಇದು ಅನ್ನದ ಪ್ರಸಾದ ರೀ. ಇಲ್ಲಿ ಕಾಣಿಸ್ತದೆ ನಿಮಗೆ. ಇದು ಅನ್ನದ ಪ್ರಸಾದ. ಇಲ್ಲೇ ನಿಮಗೆ ಕಾಣಿಸ್ತದಲ್ಲ ಇದು ಜ್ವಾಳದ ಕಿಚಡಿ ರೀ. ಇವರೆಲ್ಲ ಇಲ್ಲಿ ಪ್ರಸಾದಕ್ಕೆ ಕೂತಾರ ನೋಡ್ರಿ. ಇವರು ಟೈಮಿಗೆ ಎಷ್ಟಾಗ್ಯದ ಅಂದ್ರೆ ಟೈಮ್ 3:44 ರೀ. ಮುಂಜಾನೆ ನಸ್ಕಿನ ಜಾವ 3:44 ಆಗ್ಯದ ಟೈಮ. ಈ ಟೈಮಿಗೆ ಎಲ್ಲರೂ ಕೂತಾರ ಇಲ್ಲಿ ಪ್ರಸಾದಕ್ಕಾಗಿ. ಯಾವಾಗಲ್ಲಿ ನಗಾರಿ ಗುರುಗಳು ಬಾರಿಸ್ತಾರಲ್ಲ ಅವಾಗ ಇಲ್ಲೆಲ್ಲ ಎಲಿ ಬೀಳಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ಪತ್ರೊಳೆ ಹಚ್ತಾರೆ ಅವಾಗ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ. ಇಲ್ಲಿ ನೋಡ್ಬೋದು ನೀವು ಪಂಕ್ತಿ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದೈತಿ. ಎಲ್ಲ ಜನ ಗಂಡು ಹೆಣ್ಣು ಯಾವುದೇ ಭೇದ ಭಾವ ಇಲ್ಲಾರೆ ಎಲ್ಲ ಒಂದೇ ಪಂಕ್ತಿ ಒಳಗೆ ಏಕಪಂಕ್ತಿ ಒಳಗೆ ಎಲ್ಲರೂ ಕುಂತಾರ ನೋಡ್ರಿ ಇಲ್ಲಿ. ನಾನು ಇದೇ ಫಸ್ಟ್ ಟೈಮ್ ರೀ ಇಲ್ಲಿ ಗುಡಿಗೆ ಬರೋದು. ಮೊದಲೆಲ್ಲ ನಡುವು ಬಂದು ಹೋಗ್ತಿದ್ವಿ. ಆದರೆ ಜಾತ್ರೆ ಟೈಮ್ದಾಗ ಬಂದಿದ್ದಿಲ್ಲ. ಫಸ್ಟ್ ಟೈಮ್ ಇದು ನಾ ಇಲ್ಲಿ ಬಂದಿದ್ದು. ಇದೆಲ್ಲ ನೋಡಿ ನನಗೂ ಒಂಥರ ವಿಚಿತ್ರ ಆಮೇಲೆ ವಿಸ್ಮಯ ಅನ್ಸಾತದ್ರಿ ಇದೆಲ್ಲ ನೋಡಿದ್ಮೇಲೆ. ನನಗೂ ಇಷ್ಟು ಜನ ಪಂತ್ಯಾಗ ಕೂತಾರಲ್ರಿ ಇವರೆಲ್ಲ ಪ್ರಸಾದ ಸೇವನೆ ಯಾವಾಗ ಚಾಲು ಮಾಡ್ತಾರಂದ್ರೆ ಯಾವಾಗ ಗೋಪುರದ ಮೇಲೆ ಗಿಣಿ ಏನು ಕಾಣಿಸ್ತದಲ್ಲ ಅವಾಗ ಇಲ್ಲಿದೆ ಏನು ಅರ್ಚಕರದಾರಲ್ಲ ಅವ್ರು ನಗಾರಿ ಬಾರಿಸ್ತಾರ್ರಿ. ಯಾವಾಗ ನಗಾರಿ ಬಾರಿಸ್ತಾರೋ ಆ ನಗಾರಿ ಬಾರಿಸೋದು ಆದ್ಮೇಲೆ ಇಲ್ಲಿ ಪ್ರಸಾದ ಸೇವನೆ ಸ್ಟಾರ್ಟ್ ಮಾಡ್ತಾರೆ. ಆದಷ್ಟು ಟ್ರೈ ಮಾಡ್ತೀನಿ ರೀ ಗಿಣಿನ ಕ್ಯಾಪ್ಚರ್ ಮಾಡೋಕ್ಕೆ ವಿಡಿಯೋದಾಗ. ಇದೆಲ್ಲ ನೋಡಿದ್ರೆ ನಿಮಗೇನು ಅನ್ನಿಸ್ತದ್ರಿ ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್. ಇಲ್ಲಿ ನೋಡ್ರಿ ಎಲ್ಲಿ ಜಾಗ ಸಿಗ್ತದೆ ಎಲ್ಲ ಕಡೆ ಪ್ರಸಾದಕ್ಕೆ ಕೂತ್ಬಿಡ್ತದೆ ಮಂದಿ. ಇಲ್ಲಿ ಕೂತಾರ ನೋಡ್ರಿ ಹೊರಗೆ. ಇಲ್ಲಿ
ಫುಲ್ ಹೊಳಿತನ ಕೂತಾರ ನೋಡ್ರಿ ಇಲ್ಲಿದಿಂದ. ಈ ಕಡೆ ಹೊಳಿತನ ಅಲ್ಲಿ ಐತಿ ಹೊಳಿ, ಅಲ್ಲಿ ತನಕ ಕೂತಾರ ನಾವು. ಈ ಕಡೆ ಹೊಳಿತನ ಹಾಂ ಆ ಕಡೆ ಗಂಗಪ್ಪನ ಗುಡಿ ಹಿಡ್ಕೊಂಡು ಆ ಕಡೆ ಹಳ್ಳತನ ಹೋಗ್ತದ. ಹಾಂ ಬಸ್ ಸ್ಟ್ಯಾಂಡ್ ಅದ್ರ ಹಾಂ ಬಸ್ ಸ್ಟ್ಯಾಂಡ್ ತನ ಹಾಂ ಬಸ್ ಸ್ಟ್ಯಾಂಡ್ ತನ ಹೋಗ್ತದ. ಬಸ್ ಸ್ಟ್ಯಾಂಡ್ ಅಚ್ಚಿ ಕಡೆ ಹೋಗಿ ಹಳ್ಳದ ಹಾಂ ಊಟ ಕೂತವ್ರು ಅಲ್ಲಿ ಹಳದಾಗ ಕೈ ತಗೋಬೇಕು. ಹಾಂ ಇಲ್ಲಿ ಊಟ ಕೂತವ್ರು ಹಳೆ ದಂಡಿ ಹೋಗ್ತೀವಿ ಹಳೆ ಕೈ ತಗೋಬೇಕು. ಹಾಂ ಅವ ಮೂವಪ್ಪ ಮತ್ತು ಹುಟ್ಟು ಬಟ್ಟೆ ಆಶೀರ್ವಾದ ಕೊಟ್ಟವನು. ಹಾಂ ಹಾಂ ಹೊರಗೆ ರೋಡ್ ಮೇಲೆ ಪ್ರಸಾದ ತೊಗೊಳಕ್ಕೆ ಮೇನ್ ಕಾರಣ ಅಂದರೆ ಇದೆ ರೀ. ಅದ್ರ ಸಲುವಾಗಿ ಇಲ್ಲಿ ರೋಡ್ ಅನ್ನೋದಿಲ್ಲ ಏನು ಅನ್ನೋದಿಲ್ಲ, ಎಲ್ಲರೂ ಸಾಲಕ್ಕೆ ಕುಂದ್ರೋಕೆ ಕಾರಣ ಅಂದರೆ ಅದು ಏಕ್ಲಾಕ್ ಒಂದೇ ಇದ್ರಾಗೆ ಗಂಡ ಏನು ಸಂಬಂಧ ಇಲ್ಲ. ಹಾಂ ಎಲ್ಲ ಒಟ್ಟು ಏಕ್ಲಾಕ್ ಅಂತಿಲ್ಲ. ಗಂಡ ಹೆಣ್ಣ ಜಾತಿ ಭೇದ ಭಾವ ಏನಿಲ್ಲ. ಸಂಬಂಧ ಇಲ್ಲ. ಎಲ್ಲ ಏಕ್ಲಾಕ್ ಸಣ್ಣ ದೊಡ್ಡ ಎಲ್ಲರೂ ಬಂದು. ಇಲ್ಲಿ ನೋಡ್ಬೋದು ನೀವು, ಪ್ರಸಾದ ಸೇವನೆ ಮಾಡೋಕ್ಕಿಂತ ಮುಂಚೆ ಕುಂಕುಮ ಹಚ್ಚಿ ಒಬ್ರಿಗೊಬ್ರು ಜನಿವಾರನ್ನ ಹಾಕ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಎಲ್ಲಿ ಕುಂತೀವಿ ಅಲ್ಲೇ ತಂದು ಎಲೆ ಹಾಕ್ಯಾರ. ಇಲ್ಲಿ ನೋಡ್ಬೋದು ನೀವು, ಪ್ರಸಾದ ಬಡಿಸ್ಲಾತಾರ. ಮಾದ್ಲಿನೇ ಪ್ರಸಾದ ಬಡಿಸ್ಲಾತಾರ ನೋಡ್ರಿ. ಇಷ್ಟೆಲ್ಲ ಪ್ರಸಾದ ಇದ್ರೂ ನಾವು ಅದನ್ನು ಸೇವನೆ ಮಾಡೋಂಗಿಲ್ಲ. ಯಾಕಂದ್ರೆ ಮೌನೇಶ್ವರರು ಒಂದು ಯಾವುದಾರೆ ಪ್ರಾಣಿ ಪಕ್ಷಿ ರೂಪದಾಗ ಗೋಪುರದ ಮೇಲೆ ಬಂದು ಕೂತ ಮೇಲೆ ಗುರುಗಳು ನಗಾರಿ ಬಾರಿಸಿದ ಮೇಲೆ ಆಮೇಲೆ ನಾವು ಪ್ರಸಾದನ ಸೇವನೆ ಮಾಡೋದು. ಇಲ್ಲಿ ನೋಡ್ರಿ, ಇಲ್ಲಿ ಮಾದ್ಲಿ ಅರ್ಧದಷ್ಟು ಖಾಲಿ ಆಗೈತಿ. ಎಲ್ಲರಿಗೂ ಬಡಿಸೋದು ಆದ್ಮೇಲೂ ಅರ್ಧದಷ್ಟು ಖಾಲಿ ಆಗ್ಯದ ಅಷ್ಟೇ, ಇನ್ನು ಅರ್ಧ ಹಂಗೆ ಉಳ್ದದ. ಆಯ್ತು, ಈಗ ಎಲ್ಲರೂ ರಾತ್ರಿಯಿಂದ ಕಾಯಿಲೆ ಆತಿದ್ರಿ. ಫೈನಲಿ ಗಿಣಿ ಕಾಣಿಸ್ತು. ಎಲ್ಲರೂ ಗಿಣಿನ ಅದನ್ನು ನಮಸ್ಕಾರ ಮಾಡಿ ಪ್ರಸಾದನ ಈಗ ಸೇವನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಏನೂ ಭೇದ ಭಾವ ಇಲ್ಲ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಂದೇ ಪಂಕ್ತಿಯೊಳಗೆ ಪ್ರಸಾದನ ಸೇವನೆ ಮಾಡ್ಲಾಗ್ತಾರ. ಇದು ಇಲ್ಲಿಯ ವಿಶೇಷತೆ ರೀ.